ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿದ್ದು BY ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಇವತ್ತು ಮನೇಲಿರುವಂಥ ಒಂದು ಹಳೆ ಸೀರೆನ ಯೂಸ್ ಮಾಡಿಕೊಂಡು ಯಾವ ಥರ ಲಂಗ ಬ್ಲೌಸ್ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಇವಾಗ ಲೈನಿಂಗ್ ಬೇಕಾಗಿದೆ. ಮನೇಲಿ ಲೈನಿಂಗ್ ಇಲ್ಲ, ಅದಕ್ಕೆ ಸಂತೆಗೆ ಹೋಗಿ ಲೈನಿಂಗ್ ತಗೋಬರಬೇಕು. ಜೊತೆಗೆ ನಮ್ಮ ಮಾವನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಲೈನಿಂಗ್. ಯಾಕಂದ್ರೆ ಇವಾಗ ನಾನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವಳು ಲೈನಿಂಗೇ ತಗೊಳಕ್ಕಾಗೋದಿಲ್ಲ, ಅದಕ್ಕೆ ಮತ್ತೆ ಜೊತೆಗೆ ಬೇರೆ ಅಂತ ಅದಕ್ಕೋಸ್ಕರ ಕರ್ಕೊಂಡು ಹೊಂಟಳು. ಯಾಕಂದ್ರೆ ಬೈಕಿ ನನ್ನ ಬಲ್ಲಿ ಬ್ಲೌಸ್ ಹೊಲಿಯೋಕ್ಕೆ ಲೈನಿಂಗ್ ಬೇಕಾಗಿತ್ತು. ನಾನು ನಮ್ಮ ಮಾವನ್ನ ಕರ್ಕೊಂಡೋಗಿ ಲೈನಿಂಗ್ನ ತಗೊಬಂದೆ. ನಾನು ಲಂಗಕ್ಕೇನು ಲೈನಿಂಗ್ ಹಾಕಲ್ಲ, ಬ್ಲೌಸ್ಗಷ್ಟೇ ಲೈನಿಂಗ್ ಹಾಕ್ತೀನಿ. ಯಾಕಂದರೆ ಇದು ಗಾಢವಾಗಿದೆಯಲ್ಲ, ಅದಕ್ಕೇನೆ. ಇವಾಗ ನಾನು ಸೀರೆನ ಕಟ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ಗೆ ಎಷ್ಟು ಬೇಕೋ ಅಷ್ಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಸೆರಗು ಬೇಕಂದರೆ ಸೆರಗು ಹಾಕೋಬೋದು, ಇಲ್ಲಾಂದರೆ ಇದೇ ಥರ ಮ್ಯಾಚಿಂಗೇ ಇರಬೇಕು ಅಂದರೆ ಮ್ಯಾಚಿಂಗು ಹಾಕೋಬೋದು. ನನಗೆ ಯಾವುದು ನೋಡೋಣ, ಯಾವ್ದು ಇಷ್ಟ ಆಗುತ್ತೋ ಅದನ್ನು ಕಟ್ ಮಾಡ್ಕೊಂಡು ಹಾಕೊಳ್ಳೋಣ. ಇವಾಗ ಲಂಗ ಯಾವ ಥರ ಮಾರ್ಕ್ ಮಾಡೋದು ಮತ್ತು ಹೊಲಿಯೋದು ಅಂತ ಅದನ್ನ ಹೇಳ್ಕೊಡ್ತೀನಿ, ಬನ್ನಿ. ಮಾರ್ಕಿಂಗ್ ಇವಾಗ ಮೊದಲು ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾರ್ಕ್ ಮಾಡ್ಕೋಬೇಕು. ಲಂಗ ಮಾರ್ಕಿಂಗ್ ಈಸಿ, ಒಂದು ನಿಮಿಷನೂ ಆಗಲ್ಲ, ಅಂತ ಕಟ್ ಮಾಡ್ಬೋದು. ಕುಕ್ಕರು ವಿಜಿಲ್ ಹೊಡಿತೈತೆ. ಚಿಕ್ಕ ಬಾರ್ಡ್ರ್ ಬೇಕಂದ್ರೆ ಚಿಕ್ಕ ಬಾರ್ಡ್ರ್ ಕಡೆ ಈ ಕಡೆ ಅಂದ್ರೆ ಕೆಳಗಡೆ ಬರೋ ತರ ಮಾರ್ಕ್ ಮಾಡ್ಕೋಬಹುದು. ಇದನ್ನು ಈ ಕಡೆ ಬೇಕಂದ್ರೆ ಇದನ್ನು ಬೆಚ್ಚ ತಗೋಬಹುದು. ದೊಡ್ಡ ಬೇಕೋ ಚಿಕ್ಕದ್ ಬೇಕೋ ನಿಮ್ ಚಾಯ್ಸ್ ಅದು. ನೀನ್ ಯಾವ್ದು ಮಾಡ್ತೀಯ? ನಾನು ದೊಡ್ಡ ತಗೋತೀನಿ. ಕೆಳಗಡೆ ದೊಡ್ಡದು ಮಾಡ್ತಾ ಇದ್ದೀನಿ. ಕೆಳಗಡೆ ಮಾಡ್ತೀನಿ ದೊಡ್ಡದು. ಲೆಂತ್ ಬಂದು 40. ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ ಸ್ಟಿಚಿಂಗ್ಗೆ, ಇಲ್ಲಾಂದ್ರೆ 1 ಇಂಚು ತಗೋಬಹುದು. ಇವಾಗ ಇದಕ್ಕೊಂದು ಸ್ಟ್ರೈಟ್ ಲೈನ್ ಹಾಕೋಣ. ನಾವು ಇಟ್ಕೊಂಡು ಸ್ವಲ್ಪ ಇಲ್ಲಿ ಒಂದು ನಿಮಿಷ ಸ್ವಲ್ಪ ಈ ತರ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಬಿಡಿ. ಇದನ್ನ 4 ಲೇಯರ್ ಅಲ್ಲ 8 ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕು. 8 ಲೇಯರ್. ಸೀರೆ ದೊಡ್ಡದಿರುತ್ತಲ್ಲ, ನಿಮ್ಗೆ ನೆರಿಗೆ ಜಾಸ್ತಿ ಬೇಕಂದ್ರೆ 8 ಲೇಯರ್ ಆಗಿ ಫೋಲ್ಡ್ ಮಾಡ್ಕೋಬೇಕು. ನೆರಿಗೆ ಕಡಿಮೆ ಬೇಕಂದ್ರೆ 4 ಲೇಯರ್ ಆಗಿ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ನೆರಿಗೆ ಬೇಕೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಲಂಗ. ಇವಾಗ ಇದನ್ನು ಕಟ್ ಮಾಡೋಣ. ನಿಮ್ಗೆ ಉದ್ದ ಎಷ್ಟು ಬೇಕೋ ಅಷ್ಟನ್ನ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಎರಡು ಹೊಡೆದ್ರೆ ಸಾಕು, 2 ಐತೆ ಆಫ್ ಮಾಡಬೇಕು. ನೋಡಿ ಈ ತರ ಕಟ್ ಮಾಡ್ಕೊಂಡು ಇದನ್ನ ಸೊಂಟದ ಪಟ್ಟಿಯಾಗಿ ಮಾಡ್ಕೋಬಹುದು. ಇಲ್ಲಿ ಅಟ್ಯಾಚ್ ಮಾಡ್ಕೊಂಡು ಇದನ್ನ ನಾವು ಲಾಡಿ ಹಾಕ್ತಿವಲ್ಲ ಅದಕ್ಕೆ ಮಾಡ್ಕೋಬಹುದು. ಈ ಬಾರ್ಡ್ರನ್ನ ಇದನ್ನ ಸಪ್ರೇಟ್ ಆಗಿ ಎತ್ತಿಕ್ತೀನಿ. ಇಷ್ಟೇ ನೋಡಿ ಲಂಗದ ಒಂದು ಮಾರ್ಕಿಂಗು. ಇಷ್ಟೇ ಸಿಂಪಲ್ ಲಂಗ. ಇವಾಗ ಇಷ್ಟೇ ಲಂಗ ಇಷ್ಟೇ. ಬ್ಲೌಸ್ದು ಒಂದ್ ಸ್ವಲ್ಪ ಅಷ್ಟೇ. ಲಂಗ ಈಸಿ, ಬೇಗ ಹೊಲಿಬಹುದು. ಲಂಗನು ಬೇಗ ಹೊಲಿಬಹುದು. ಇದನ್ನೇನಿಲ್ಲ, ಇದು ನೆರಿಗೆ ಹಿಡಿಯೋದು ಅಷ್ಟೇನೆ ಒಂದ್ ಸ್ವಲ್ಪ. ಆಮೇಲೆ ನೆರಿಗೆ ಹಿಡ್ದಾದ್ಮೇಲೆ ಅಟ್ಯಾಚ್ ಮಾಡಿ ಆಮೇಲೆ ಅದಕ್ಕೆ ಲಾಡಿ ಏರ್ಸೋದನ್ನ ಮಾಡಿದ್ರೆ ಮುಗೀತು ಲಂಗ. ಸುಮ್ಮನೆ ಇವಾಗ ಎಷ್ಟು ಲೆಂತ್ ಎಷ್ಟು ಅಂತ ನೋಡ್ಕೊಂಡು ಕಟ್ ಮಾಡೋದು ಆಯ್ತು. ಆಮೇಲೆ ನೆರಿಗೆ ಅದೆಲ್ಲ ಹಿಡ್ಕೊಂಡು ಹೋಗೋದು ಅಷ್ಟೇ ಲಂಗ. ಇವಾಗ ಇದನ್ನ ಯಾವ ತರ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ. ಹೇಳ್ಬೇಕಂದ್ರೆ ಸೀರೆ ಚಲೋನ ಇತ್ತು, ಬೇಡ ಬೇಡ ಅಂದ್ರೂ ನಿಮಗೋಸ್ಕರ ಹೊಲ್ದ್ಬಿಟ್ಟು ತೋರಿಸ್ತೀನಿ ಅಂತ ಇದೇ ಸೀರೆ ತೊಗೊಂಡಾಗ 3 ಸೀಟ್ ಆಯ್ತು ಕುಕ್ಕರ್. ಇವಾಗ ಯಾವ ತರ ಹೊಲಿಯೋದು ಅಂತ ಹೇಳ್ಕೊಡ್ತೀನಿ. ಇವಾಗ ಮೊದಲು ಯಾವ ತರ ನೆರಿಗೆ ಹಿಡಿಯೋದು ಅಂತ ಹೇಳ್ಕೊಡ್ತೀನಿ. ಮಾವ ಕ್ಯಾಮ್ರಾ ಹಿಂಗಿಕ್ಕು. ನೆರಿಗೆ ಹಿಡಿಯೋದು ಕಾಣಿಸ್ಬೇಕಲ್ಲ ಅವ್ರಿಗೆ. ಇಲ್ಲಿ 1 ಇಂಚ್ ತಗೊಳ್ಳಿ. ನಿಮ್ಗೆ ಇನ್ನೂ ಜಾಸ್ತಿ ಅಗಲ ಬೇಕಂದ್ರೆ ಎಷ್ಟು ಬೇಕಾದ್ರೂ ತಗೋಬಹುದು. ಇಲ್ಲಿ ಇಷ್ಟು ಅಗಲ ಬೇಕಂದ್ರೆ ಇಷ್ಟು ತಗೋಬಹುದು. ಇಲ್ಲಿ ಕಾಣಿಸ್ತಿದ್ಯಲ್ಲ, ಇದು 1 ಇಂಚು, ಇದು ಅರ್ಧ ಇಂಚು. ನಿಮ್ಗೆ ಎಷ್ಟು ದೊಡ್ಡದು ಬೇಕೋ ನೆರಿಗೆ ಅಷ್ಟು ದೊಡ್ಡದು ಇಟ್ಕೋಬಹುದು. ನಾನು ದೊಡ್ಡದಾಗಿ ಇಟ್ಕೋತಾ ಇದ್ದೀನಿ ನೋಡಿ. ಇಷ್ಟು ದೊಡ್ಡದು. ಇದು 1 ಇಂಚ್ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಇದೆ. ಇದನ್ನು ನೀವು ಹಿಂಗಾದ್ರೂ ಅಂದರೆ ನಿಮ್ಗೆ ಇನ್ನೊಂದು ಥರ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಈಸಿ ಆಗೋ ಥರ. ಇದು ಹೇಳ್ಕೊಟ್ಟಿರೋದು ಚೆನ್ನಾಗಿಲ್ವಾ? ಅಲ್ಲ, ಅವ್ರಿಗೆ ಒಂದು ಸ್ವಲ್ಪ ಹಿಂಗೆ ಈ ಥರ ಫೋಲ್ಡ್ ಮಾಡಿದ್ರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಹಿಂಗೆ ಫೋಲ್ಡ್ ಮಾಡಿದ್ರೆ ಈಸಿ ಆಗುತ್ತೆ.
ಈ ಕಡೆಯಿಂದ ನೋಡಿ ಈ ಥರ ಈ ಕಡೆ ಫೋಲ್ಡ್ ಮಾಡ್ಕೊಳ್ಳಿ. ನೀವು ಕುತ್ಕೊಂಡಿರ್ತೀರಲ್ಲ ಆ ನೆರಿಗೆ ಆ ಕಡೆ ಬರಬೇಕು ನೋಡಿ, ಈ ಥರ. ಅವಾಗ ಈಸಿ ಆಗುತ್ತೆ. ನೆರಿಗೆ ಟಚ್ ಆಗಲಿ ಒಂದು ಸ್ವಲ್ಪ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಷ್ಟೇ ಫುಲ್ಲು ಎಲ್ಲನೂ ಇದೇ ಥರನೇ ಇಟ್ಕೊಂಡು ಹೋಗ್ಬೇಕು. ಎಲ್ಲ ಅದೇ ಥರ ಇದು ಮಾಡಬೇಕಾ? ಪೂರ್ತಿ ಇದೇ ಥರ ಇಷ್ಟಿದೆಯಲ್ಲ ಈ ಸೀರೆ ಪೂರ್ತಿ ಅಂದರೆ ಈ ಲಂಗ ಪೂರ್ತಿ ಇಷ್ಟು ಇದೇ ಥರನೇ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇವಾಗ ನೆರಿಗೆ ಎಲ್ಲ ಹಿಡ್ದಾಯ್ತು ನೋಡಿ, ಈ ಥರ ಇದೆ ನೋಡಿ, ಹೆಂಗೆ ಕಾಣಿಸ್ತಾ ಇದೆ. ಇವಾಗ ಇದು ನೆರಿಗೆ ಎಲ್ಲ ಹಿಡ್ದಾದ್ಮೇಲೆ ನಿನ್ನ ಸೊಂಟದ ಸೈಜ್ ಎಷ್ಟಿದೆ ಅಷ್ಟನ್ನು ನೋಡಿಕೊಂಡು, ಇವಾಗ ಇದು ಜಾಸ್ತಿ ಬಂದರೆ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಕಡಿಮೆ ಬಂದರೆ ಇದು ಇನ್ನೊಂದು ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಹೊಲಿಬೋದು. ಇಲ್ಲಾಂದರೆ ಒಂದೆರಡು ನೆರಿಗೆ ಬಿಚ್ಚಿದ್ರೆ ಅಲ್ಲಿಗೆ ಸರಿ ಹೋಗುತ್ತೆ. ಇವಾಗ ನನಗೆ ಇದು ಜಾಸ್ತಿ ಬಂದೈತಿ, ಒಂದು ಸ್ವಲ್ಪ ಕಟ್ ಮಾಡ್ಕೋತೀನಿ. ಆಯ್ತಾ? ಇಲ್ಲ ಇಲ್ಲ ಇನ್ನೂ ಆಗಿಲ್ಲ. ಯಾಕೆ? ಇನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಫೋಲ್ಡ್ ಮಾಡಿ ಹೊಲಿಬೇಕು ಇನ್ನು ಇದು. ಅಲ್ಲ ಇವಾಗ ಲಂಗ ಥರ ಆಯ್ತಾನೆ ಇದು. ಒಂದು ಸರ್ತಿ ಎದ್ನಂದ್ರೆ ನೋಡಮ್, ಎದ್ನಂದ್ರೆ ಹಿಂಗೆ ಸುತ್ತಿಗೆ ತೋರಿಸ್ತು. ಈ ಕಡೆ ಬರ್ತೀವಿ, ಅಲ್ಲಿ ಸಂದಿಗಾಗಲ್ಲ, ಜಾಸ್ತಿ ದೊಡ್ಡದಾಗುತ್ತೆ ಇದು. ಅದೇ ಟೈಮಲ್ಲಿ ಇದಾಗ್ಬಿಟ್ಟೈತಿದು. ನನ್ನಂತಾರೆ ಇಬ್ರು ಉಟ್ಕೋಬೋದು. ಇದನ್ನ ಸ್ವಲ್ಪ ಕಟ್ ಮಾಡ್ಕೋಬಹುದು. ನಿಮ್ಗೆ ಇಷ್ಟು ದೊಡ್ಡದು ಬೇಕಂದ್ರೆ ಇನ್ನೂ ಇಟ್ಕೋಬಹುದು. ಈ ತರ ಎಳ್ದು ಲಾಡಿ ಅಲ್ವಾ ಇದು, ನಿಮ್ಗೆ ಯಾವಾಗ ಹಿಂದಕ್ಕೆ ಹೋಗ ಫುಲ್ ಕಾಣಿಸಲ್ಲ ಇದೆ. ಈ ತರ ಎಳ್ಕೊಂಡು ಏನೋ ಹಿಂದಕ್ಕೆ ಹೋಗಿ ಆ ಕಡೆ ಮಿಷಿನ್ ಕಡೆಗೆ ಹೋಗಿ, ಮಿಷಿನ್ ಕಡೆ. ಇದು ಲಾಡಿ ಅಲ್ವಾ, ಒಂದ್ ಸ್ವಲ್ಪ ಎಳ್ಕೊಂಡು ಕಟ್ಕೊಂಡ್ರೆ ಅವಾಗ ಇದು ಇನ್ನೂ ನೆರಿಗೆ ಜಾಸ್ತಿ ಇಟ್ಟಿದೀವೇನೋ ಅನ್ನೋ ತರ ಕಾಣಿಸುತ್ತೆ. ಅದ್ರದ್ದು ಬ್ಲೌಸ್ ಹೊಲಿಬೇಕಿನ್ನ, ಬ್ಲೌಸ್ ಹೊಲ್ದಿಲ್ಲ, ಅದಕ್ಕೆ ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ ಅದಲ್ಲ. ಬ್ಲೌಸ್ ನೆಕ್ಸ್ಟ್ ವಿಡಿಯೋ ಮಾಡ್ತೇವೆ. ಇವಾಗ ಇದನ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊ ನೋಡ್ರಿ ಎಷ್ಟು ದೊಡ್ಡದು. ಇದನ್ನ ನೆರಿಗೆ ಚಿಕ್ಕ ಚಿಕ್ಕದಿಕ್ಕಿದ್ರೆ ಅಲ್ಲಿಗೆ ಸರಿ ಹೋಗ್ತಿತ್ತು. ನನಗೆ ಚಿಕ್ಕ ಚಿಕ್ಕದು ಇಷ್ಟ ಆಗಲ್ಲ, ಅದಕ್ಕೆ ದೊಡ್ಡದು ನೆರಿಗೆ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿ ಬಂದೈತೆ, ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ. ಇವು ಎಲ್ಲ ತೇಸ್ಕೊಂಡು ಸ್ವಲ್ಪ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಕೆಳಗಡೆ ಬಿಟ್ಬಿಟ್ಟು 1 ಇಂಚ್ ಹಾಕ್ಬೇಕು. ಯಾಕಂದ್ರೆ ಇಲ್ಲಿ ನಾವು ಬಾರ್ಡ್ರ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ, ಅಂದ್ರೆ ಇಲ್ಲಿ ಲಾಡಿ ಏರ್ಸಕ್ಕೆ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ 1.5 ಇಂಚ್ ಕೆಳಗಡೆ ಬಿಟ್ಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋಬೇಕು. ಮತ್ತೆ ಇನ್ನೊಂದು ಏನಂದ್ರೆ, ನಾವು ಒಂದು ಶಾರ್ಟ್ ಮೂವಿ ಮಾಡಿದ್ವಿ, ಅದಕ್ಕೆ ನೀವೆಲ್ಲ ತುಂಬ ಪ್ರೀತಿ ತೋರಿಸಿದ್ರಿ, ಸಪೋರ್ಟ್ ಮಾಡಿದ್ರಿ. ಮತ್ತು ಇನ್ನೊಂದು ನಮ್ಮ ಮಾವ ಡೈರೆಕ್ಟ್ರು, ಕ್ಯಾಮ್ರಾಮ್ಯಾನು, ಆ್ಯಕ್ಟಿಂಗು 3 ಮಾಡಿದ್ರು. ನನಗಂತೂ ಕಾಮಿಡಿ ಆಗೋಗಿತ್ತು. ಅವರು ನಮ್ಗೆ ಆ್ಯಕ್ಟಿಂಗ್ ಹೇಳ್ಕೊಡ್ತಿದ್ರು, ಮತ್ತು ಅವರು ಆ್ಯಕ್ಟಿಂಗ್ ಮಾಡ್ತಿದ್ರು. ಆಮೇಲೆ ಕ್ಯಾಮ್ರಾಮ್ಯಾನು ಮತ್ತು ಇದೆಲ್ಲ ಹೇಳ್ಕೊಡ್ತಿದ್ರಲ್ಲ, ಅದೇನು ಕ್ಯಾಮ್ರಾಮ್ಯಾನ್ ಹೇಳ್ಕೊಡೋದಲ್ಲ ಕಡೆ, ನೀನೇ ಬಾ ಹೇಳಕ್ಕೆ ಏನು ಗೊತ್ತಾ, ಅವರು ಇದು ಏನು ಕ್ಯಾಮ್ರಾ ಇಲ್ಲಿ ಇಟ್ಬಿಟ್ಟು 100 ಸಾರಿ ಅದಕ್ಕೆ ಫ್ರೇಮ್ ಫಿಕ್ಸ್ ಮಾಡೋದಂತಾರ. ಇಲ್ಲಿ ಬಾ, ಇಲ್ಲಿ ಬರ್ತಿದ್ದೀರ ಅದು ನನ್ನ ಕುರ್ಚಿ ಬರಲ್ಲ. ಅದೇನ ಏನು ಫ್ರೇಮ್, ಆ ಫ್ರೇಮ್ನ ಇಟ್ಟು ಅದು ನಮ್ಗೆ ಯಾವ ಥರ ಡೈಲಾಗ್ ಯಾವ ಥರ ಹೇಳೋದು ಅಲ್ಲ, ನೀನೇ ಫ್ರೇಮ್. ಅದು ಯಾವ ಥರ ಅದು ಹೆಂಗಿಟ್ರೆ ಹೆಂಗ್ ಚಲೋ ಇರ್ತದ ಅಂತ ಸುತ್ತು ನೋಡೋದು, ಅದೇ ಒಂಥರ ಇದಾಗೋಗಿತ್ತು. ಅದು ಏನಕಂದ್ರ ಫ್ರೇಮ್ ಫಿಕ್ಸ್ ಮಾಡ್ಬೇಕಂದ್ರೆ ಲೈಟಿಂಗ್ ಅದೆಲ್ಲ ಚಲೋ ಇದ್ರ ಕ್ಲಾರಿಟಿ ಅದೆಲ್ಲ ಬರುತ್ತಲ್ಲ. ನಾನು ಲೈಟಿಂಗ್ ಯಾವ ಕಡೆ ಸಿಗ್ತದ ಅನ್ನೋದಕ್ಕೆ ನೋಡ್ತಿದ್ದೆ. ನಾನು ನಮ್ಗೆ ಆಕ್ಟಿಂಗ್ ಮಾಡಕ್ಕೆ ಬರ್ತಾ ಇರ್ಲಿಲ್ಲ, ಆದ್ರೂ ನಮ್ಮ ಮಾವ ನಮ್ಗೆ ಹೇಳ್ಕೊಟ್ಟವ್ರೆ, ಅಷ್ಟೋ ಇಷ್ಟೋ ಮಾಡಿದೀವಿ. ಹೇಳ್ಬೇಕಂದ್ರ ನನಗಿಂತ ಚಲೋ ಭಾಗ್ಯನ ಮಾಡ್ಯಾಳ. ನಾನು ಎಷ್ಟು ಡೈಲಾಗ್ ಇನ್ನೊಂದು ನಮ್ಮ ಚಲೋ ಮಾಡ್ಯಾಳ. ನಾನು ಎಷ್ಟು ಡೈಲಾಗ್ನ ಮಿಸ್ ಅಂದ್ರೆ ಏನು ಮಿಸ್ಟೇಕ್ ಮಾಡಿದೀನಿ, ಎಷ್ಟು ಸಾರಿ ಅದೇನು ಎಷ್ಟು ಸಾರಿ ಮೇಕಿಂಗ್ ವಿಡಿಯೋ ಮಾಡ್ಕೊಂಡಿಲ್ಲ ನಾವು. ಯಾಕಂದ್ರ ಸ್ಟೋರೇಜ್ ಫುಲ್ ಆಗ್ತದ, ಮತ್ತೆ ನಮ್ಗೆ ಎಡಿಟಿಂಗ್ ಮಾಡಕ್ ಇದಕ್ಕೆ ಅಂತ ಇದು ಮಾಡ್ಕೊಂಡಿಲ್ಲ. ಹಾಗೆ ಭಾಳ ಮಿಸ್ ಆಗ್ತಾವ. ಮಾಮೂಲಿ ಎದ್ದಂತ ದೊಡ್ಡ ಆರ್ಟಿಸ್ಟ್ಗಳೇ ಎಷ್ಟೊಂದು ಟೇಕ್ಗಳು ತೊಗೊಂಡೋಗಿಸ್ ಮಾಡ್ತಾರ. ಇದೆಲ್ಲ ಏನು ನಮ್ಮ ಮಗು ಹೇಳ್ಬೇಕಾದ್ರೆ, ನಮ್ಮ ಮಗು ನಾನು ದೊಡ್ಡ ಡೈಲಾಗ್ ಬರ್ದಿದ್ದೆ. ಯಾವ ಬರ್ಗಿ ಬಾ
ಇಲ್ಲಿ ಬಾ ಇಲ್ಲಿ ಬಾ ಬಾ ಇಲ್ಲಿ ಬಾ. ಬಾ ಬಾರವಾ ಬಾ. ನಮ್ಮ ಅತ್ತಿಗೆ ಜಿಗಿ ದೊಡ್ಡ ದೊಡ್ಡ ಡೈಲಾಗ್ ಇದು. ನನಗೆ ಹೇಳಕ್ ಬರ್ತಿರ್ಲಿಲ್ಲ ಅಷ್ಟು ದೊಡ್ಡ ದೊಡ್ಡ ಡೈಲಾಗ್. ಆಕಿ ಎಲ್ಲಿಂದ ಹೇಳ್ತಾಳೆ, ಅದಕ್ಕೆ ಚಿಕ್ಕ ಚಿಕ್ಕ ಡೈಲಾಗ್ ಮಾಡಿದ್ರ ಅಮ್ಮಕ್ಕೆಲ್ಲ. ಆದ್ರೆ ನಮ್ಮ ಮಾವ ತುಂಬಾ ತಾಳ್ಮೆಯಿಂದ ಹೇಳ್ಕೊಟ್ರು ಅಲ್ಲ ಮಾವ. ನಮ್ಮ ಅವ್ಗೂ ಡೈಲಾಗ್ ದೊಡ್ಡ ದೊಡ್ಡ ಬರಿದೆ. ನಮ್ಮ ಅವ್ವ ಏನ್ ಮಾಡ್ತಿಳು, ನನ್ಗೆ ಹೇಳಕ್ ಬರ್ಲಪ್ಪ ಅಂತ ಸಲಗ ಆಯ್ತು ಡೈಲಾಗ್ ಎಲ್ಲ ಕಟ್ ಆತದು. ನಾನು ಒಂದ್ ಸ್ವಲ್ಪ ಹಂಗೆ ಆಗ್ಯಾವ ಜಗ್ಗಿ ದೊಡ್ಡ ದೊಡ್ಡ ಡೈಲಾಗ್ ಒಂದೇ ಟೇಕ್ ಹೇಳ್ಬೇಕಂದ್ರ ನಮ್ಮ ಅವ್ಗೂ ನನ್ನ ಕಡೆಯಿಂದ ಬಾಗಿನ ಕಡೆಯಿಂದ ದೊಡ್ಡ ಕ್ಲಾಪ್ಸ್. ಯಾಕಂದ್ರ ಇಂಥ ಹೇಳ್ಬೇಕಂದ್ರೆ ಹಳೆ ಜನರೇಷನ್ ಜನ ಅವರು ಅದೆಲ್ಲ ಮಾಡಕ್ ಬರೋದಿಲ್ಲ ಕ್ಯಾಮ್ರಾ ಮುಂದೆ, ಆದ್ರೂ ಮಾಡ್ಯಾರ. ಇರ್ಲಿ ನಮ್ಮ ಅವನಿಂದ ಇರ್ತೀವಿ ಚಲೋ ಮಾಡಿದವ, ಎಲ್ರು ಮೆಚ್ಕೊಂಡಾರ, ಚಲೋ ಮಾಡಿರಿ ಅಂತ ಗೆಸಂತ ಅವ್ರ ಅಭಿಪ್ರಾಯನ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಯಾರ. ಎಲ್ಲ ಚಲೋ ಮಾಡ್ರಿ, ಚಲೋತ್ನಾಗ ಬಂದದ ನಿಮ್ಮ ಶಾರ್ಟ್ ಫಿಲಮ್ ಅಂತ ಹೇಳ್ಯಾರ. ನೀ ಏನ್ ಹೇಳ್ತಿ? ಬಾಗೆ ಚಲೋ ಹೋಗ್ದಳಪ್ಪ ಲಂಗಂತ ಹಂಗದಲ್ಲವ. ನಾವು ಮೊನ್ನೆ ಒಂದು ಪಿಕ್ಚರ್ ತೆಗ್ದಿ ನೋಡು, ಆ ಪಿಕ್ಚರ್ ಚಲೋ ಬಂದಂತ ಎಲ್ಲರೂ ಇಷ್ಟಪಟ್ಟು ಗೆಸಿ ಹೇಳ್ಯಾರ. ಅದನ್ನ ಪಿಕ್ಚರ್ ಬೇಸಿ ಇದು ಅವ್ರಿಗೆ ನಮ್ಮ ಅತ್ತಿಗೆ 12 ಅಂದ್ರ ನೈಟ್ ಶೂಟ್ ಬೇಡ ಅಂದಗೇಶಿಂದ ಮಧ್ಯಾಹ್ನ ಟೈಮಲ್ಲಿ ಅವ್ರಿಗೆ ಹೇಳ್ಕೊಡ್ತಿದ್ವಿ. ಅವ್ರದ್ದು ನೈಟ್ ಶೂಟ್ ಇತ್ತು, ಆದ್ರ ಅವ್ರಿಗೆ ನಿದ್ದೆ ಕೆಟ್ಟು ಮಾಡಕ್ಕಾಗಲ್ಲ ಅಂತ ಮಾಡ್ಲಿಲ್ಲ. ನೈಟ್ 12 ಗಂಟೆವರೆಗೂ ಇತ್ತು. ಅದಕ್ಕೆ ಅವ್ರಷ್ಟು ನಿದ್ದೆ ನಾವೇ ಇದ್ ಮಾಡಕ್ ಆಗೋದಿಲ್ಲ. ಅವ್ರು 3 ದಿನ 4 ದಿನ ಬೇಕಾದ್ರೆ ಪಿಕ್ಚರ್ ಚಲೋ ತೆಗಿತೀರಪ್ಪ, ಚಲೋ ನೋಡ್ಲಿ, ಧನ್ಯಗಳಾಗ್ಲಿ. ನಮ್ಮ ಅವ್ಗೂ ಅವ್ರ ಆಶೀರ್ವಾದ ನಿಮ್ ಮ್ಯಾಲ ತಲೆ ಮೇಲೆ ಇರ್ಲಿ. ಅವ್ರ ಆಶೀರ್ವಾದ ನಮ್ಮ ಮ್ಯಾಲ ಆದವ. ಅವರೆಲ್ಲ ಭಾಳ ಪ್ರೀತಿ ಲೇಶಂದು ಹೇಳಿದ್ರು, ಚಲೋ ಮಾಡ್ರಿ, ಚಲೋತ್ನಾಗ ಇದೇ ತರ ಮುಂದುವರ್ರಿ, ಹಿಂಗೆ ಓಡ್ಸರಪ್ಪ, ಹಿಂಗೆ ಓಡ್ಸರ ನಿಮ್ ಪಿಕ್ಚರ್ ಹಿಂಗೆ ಓಡ್ಸರಿ. ನಿಮ್ಮ ಅವ್ರ ಆಶೀರ್ವಾದ ನಿಮ್ ತಲೆ ಮೇಲೆ ಇರ್ಲಿ. ಆಯ್ತವ ಆಯ್ತು. ಮತ್ತೆ ಏನ್ ಹೇಳ್ತಾವ ಯಾವ ಇನ್ನೊಂದು ಬಿಗ್ ಬಾಸ್ನಾಗ ಮಲ್ಲಮ್ಮನು ಬಿಗ್ ಬಾಸ್ ಲೇಸಿಂದ ಹೊರಗೋದ್ಳು. ಮಲ್ಲಮ್ಮ ಬಿಗ್ ಬಾಸ್ ಲೇಸಿನ ಹೊರಗೋದ್ಳು. ಯಾಕಂದ್ರ ಸ್ವಲ್ಪ ಆಕಿಗೆ ವಯಸ್ಸು ಜಾಸ್ತಿ ಆಗ್ಯದಂದ್ಗೆ ಎಲ್ಲ ಅಮ್ಮ ಅಂದ್ಬಿಟ್ಟು ಮನೆಗೆ ಕಳ್ಸಿಬಿಟ್ರು. ಅಮ್ಮ ನೀ ಮನೆಗೆ ಹೋಗಿ ಆರಾಮ್ ಮಲಿಕೆ ಅಂದ್ಗೆಸಿಂದ ಎಲ್ರು ಆಚೆ ಕಳಿಸ್ಬಿಟ್ರು. ಅವ್ರು ಅಷ್ಟೊಂದು ಆಡಿ ಕಷ್ಟಪಟ್ಟ ಅವಾಗ ದುಡ್ದಾರ ಮತ್ತೆ ಈಗ ಏನ್ ಇರ್ಲಿ. ನಮ್ ಕಡೆಯಿಂದ ಅವ್ರಿಗೊಂದು ದೊಡ್ಡ ಸೆಲ್ಯೂಟ್. ಚಲೋ ಆಡ್ಯಾರ, ಎಲ್ರಿಗೂ ಚಲೋತ್ನಾಗ ನಗ್ಸ್ಯಾರ. ಪಿಕ್ಚರ್ ಚಲೋನೇ ಐತಿರಪ್ಪ, ಅವ್ರ ಆಶೀರ್ವಾದ ನಿಮ್ ತಲೆ ಮೇಲೆ ಇರ್ಲಿ. ಆಯ್ತು. ಇವಾಗ ಮತ್ತೆ ಒಂದು ನೆಕ್ಸ್ಟ್ ಕಿರುಚಿತ್ರ ಮಾಡಮಂತ ಹೇಳಕ್ ಕುಂತೀವಿ. ಅವ್ರೆ ಅಂದ್ರೆ ಡೈರೆಕ್ಟ್ರು, ಕ್ಯಾಮ್ರಾಮನ್ ಎಲ್ಲ ಇವ್ರೆ ಅಲ್ಲ. ಒಂದ್ ಸ್ವಲ್ಪ ಕಷ್ಟ ಆಗ್ತದ ಕ್ಯಾಮ್ರಾ ಇಟ್ಟು ಬಂದು ನಾವ್ ಮಾಡಿದ್ಮ್ಯಾಗ ಕ್ಯಾಮ್ರಾ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಯ್ತಂದ್ರ ಅದೆಲ್ಲ ಫುಲ್ ಒಂದು ಫ್ರೇಮ್ ಫಿಕ್ಸ್ ಮಾಡ್ಬರ್ಬೇಕು. ನಾನೇ ಮತ್ತೆ ಇವ್ರಿಗೆ ಹೇಳ್ಕೊಡ್ಬೇಕು, ಹಿಂಗಿಂಗ್ ಮಾಡು, ಹಿಂಗಿಂಗ್ ಅಂತ ಕೇಸ್ ಅಂತ ನಮ್ಮ ಅವ್ಗೆ ಹೇಳ್ಕೊಡ್ಬೋದು. ಭಾಗ್ಯಗಂತರ ಭಾಳ ಕಷ್ಟ ತೊದಲ್ತಾವ ಸ್ವಲ್ಪ ಮಾತು. ಎಲ್ರಿಗೂ ತೊದಲ್ತಾವ, ಪರವಾಗಿಲ್ಲ. ನೀ ಸಾಲಿ ಓದಿರವ, ನಾ ಸಾಲಿ ಓದಿಲ್ಲ. ಓದಿದ್ರ ಅಷ್ಟೇ, ಓದಲಾರ್ದಾರ ಅಷ್ಟೇನು. ನಾವೆಲ್ಲ ಕುರ್ಕಿ ತಗೊಂಡ್ ತಲೆ ಮೇಲೆ ಬಿತ್ತಿಟ್ಕೊಂಡ್ ಓಡೋರು. ಇಲ್ಲ ಚಲೋ ಮಾಡಿರಿ. ಆಯ್ತು, ಅದಾಯ್ತಲ್ಲ. ಬ್ಲೌಸ್ ಇದೇನು ನೆಕ್ಸ್ಟ್ ವಿಡಿಯೋದಾಗ? ಬ್ಲೌಸ್ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತಾಳ್ರಿ. ಮತ್ತು ಅದ್ರಾಗ ಬ್ಲೌಸು ಮತ್ತು ಲಂಗ 2 ಹಾಕೊಂಡು ಗೆಸಿ ಯಾವ ಥರ ಬಂದದಂತ ನಿಮ್ಗೆ ತೋರಿಸ್ತಾಳೆ. ಇವಾಗ ನಾವು ಒಂದು ಬರ್ತ್ಡೇಗೆ ಹೋಗ್ಬೇಕು, ಹಂಗಾಗ್ಬಿಟ್ಟು ವಿಡಿಯೋನ ಸ್ವಲ್ಪ ಜಲ್ದಿ ಮುಗಿಸಾಕತ್ತೀವಿ. ಇದನ್ನ ಅಟ್ಯಾಚ್ ಮಾಡೋದ್ ಬಿ ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಯಾಕಂದ್ರೆ ಇವಾಗ ಟೈಮ್ ಆಗ್ಯದ, ಅದಕ್ಕೆ ಹೋಗ್ಬೇಕು. ಅವರು ಅವಾಗ್ಲಿಂದ ಫೋನ್ ಮಾಡಕ್ ಕುಂತಾರ. ಇದು ಅಟ್ಯಾಚ್ ಮಾಡೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ಕೊಡ್ತೀನಿ. ಇದ್ರಾಗ ಏನಾದ್ರು ಒಂದ್ ಸ್ವಲ್ಪ ಮಿಸ್ಟೇಕ್ ಆದ್ರ ಏನ್ ಮಿಸ್ಟೇಕ್ ಆಗದಲ್ಲವ, ಮಾಡಿ ಕೇಸಿ ಇಡು, ಎಲ್ಲ ಹುಷಾರ. ಆಯ್ತ್ರಿ. ನೀವೆಲ್ಲ ತೋರ್ಸೋ ಪ್ರೀತಿಗೆ ನಾವೆಂದು ಚಿರಋಣಿ ಆಗಿರ್ತೀವಿ. ಇದೇ ತರ ಸಪೋರ್ಟ್ ಪ್ರೀತಿ ನಮ್ಮ ಮೇಲೆ ಸದಾ ಇರ್ಲಿ ಅಂತ ಕೇಳ್ಕೊತೀವಿ. ಅವ್ರ ಆಶೀರ್ವಾದ ನಿಮ್ ತಲೆ ಮೇಲೆ ಇರ್ಲಪ್ಪ, ಅವ್ರು ನಮ್ ಸರ್. ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀವಿ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದೀವಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.